ಹೊಸಕೋಟೆ ಹೋಬಳಿಯ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ಮಧು ಶ್ರೀನಿವಾಸರವರನ್ನು ಸಮ್ಮೇಳನಕ್ಕೆ ಹೃತ್ಪೂರ್ವಕವಾಗಿ ಕರೆಯೋದಕ್ಕೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅವರ ಸ್ವಗೃಹಕ್ಕೆ ಆಗಮಿಸಲಾಗಿದೆ. ಈ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿ ಸಮ್ಮೇಳನ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಕನ್ನಡ ಸಾಹಿತ್ಯ ಪರಿಷತ್ವಾಗಿ ತಮ್ಮಲ್ಲಿ ಧನ್ಯವಾದಗಳು. ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಥ್ಯಾಂಕ್ ಯು. ಅದನ್ನ ಹಾಕಿ ಹೇಳ್ಬೇಕಲ್ಲ, ನೀವು ಹೇಳ್ತೀರಾ? ಮನಸ್ಸುಗಳಿಗೆ ನಮಸ್ಕಾರ. ಯಲ್ಲಪ್ಪ ನಾಯಕನ ಹೊಸಕೋಟೆಯ ಹೋಬಳಿಯ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ಮಧು ಶ್ರೀನಿವಾಸ ಸರ್ ಅವರನ್ನು ಇಂದು ಅಧಿಕೃತವಾಗಿ ಸಮ್ಮೇಳನ ಅಧ್ಯಕ್ಷತಾ ಗಾದಿಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೋರ್ಲಿಕ್ಕಾಗಿ ಅವರ ಮನೆಗೆ ಆಗಮಿಸಿದ್ದೀವಿ. ಸರ್, ದಯವಿಟ್ಟು ನಮ್ಮ ಈ 3ನೇ ಸಾಹಿತ್ಯ ಸಮ್ಮೇಳನವನ್ನು ಸರ್ವಾಧ್ಯಕ್ಷತೆ ವಹಿಸಿ ನಾವು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತಿನ ಪರವಾಗಿ ಎಲ್ಲ ಕನ್ನಡಾಭಿಮಾನ ಪರವಾಗಿ ಕೋರ್ತಾ ಇದ್ದೀವಿ ಸರ್. ಧನ್ಯವಾದಗಳು. ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಹೊಸಕೋಟೆ ಹೋಬಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳು, ನಿರ್ದೇಶಕರುಗಳು ಮತ್ತೆ ಎಲ್ಲ ಸದಸ್ಯರುಗಳು ತುಂಬಾ ವಿಶೇಷ ಪ್ರೀತಿಯಿಂದ ನನಗೆ ಸರ್ವಾಧ್ಯಕ್ಷ ಪದವಿಯನ್ನ ಕೊಟ್ಟು ಗೌರವಿಸಿದ್ದೀರಾ. ಇದು ನನ್ನ ಜೀವನದ ಒಂದು ಮಹತ್ತರವಾದಂತಹ ಘಟನೆ ಅಂತ ನಾನಾದ್ರೂ ಭಾವಿಸ್ತೇನೆ. ಇದಕ್ಕೆ ಕಾರಣೀಭೂತರಾದಂತಹ ನಿಮ್ಮೆಲ್ಲ ಚೇತನಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಖಂಡಿತ ತುಂಬಾ ಸಂತೋಷವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಧನ್ಯವಾದಗಳು. ಸುದ್ದಿ ಕ್ರಾಂತಿ ಡಿಜಿಟಲ್ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.